ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ರಿವೆಂಜ್ ಕಿಲ್ಲಿಂಗ್ ಶುರುವಾಯ್ತಾ? ಪ್ರತೀಕಾರದ ಹತ್ಯೆಗಳಿಗೆ ಮತ್ತೆ ಸಾಕ್ಷಿ ಆಗುತ್ತಾ ಕರಾವಳಿ ಅಂತ. ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಸಾಕು, ಸೂಕ್ಷ್ಮ ಅದು. ಯಾಕೆ ಅಂದ್ರೆ ಕೋಮು ಗಲಭೆ, ಒಂದು ಧರ್ಮದವರು ಒಬ್ರು ಕೊಂದ್ರೆ ಮತ್ತೊಂದು ಧರ್ಮದವರು ಇನ್ನೊಬ್ರು ಕೊಲ್ಲೋದು, ಇದೇ ರೀತಿಯಾಗಿ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಮಟ್ಟಿಗಾದ್ರೂ ಕಡಿವಾಣ ಬಿದ್ದಿತ್ತು. ಪ್ರಮುಖವಾಗಿ ಸರ್ಕಾರ ಸಾಕಷ್ಟು ಪ್ರಯೋಗಗಳನ್ನ ಮಾಡಿತ್ತು. ಕೋಮು ಅಂದ್ರೆ ಸಂಘರ್ಷ ಆಗ್ತಿದ್ದನ್ನ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ. ಹತ್ಯೆಗಳಿಗೆ ಮತ್ತೆ ಸಾಕ್ಷಿ ಆಗುತ್ತಾ ಕರಾವಳಿ ಅನ್ನುವಂಥ ಪ್ರಶ್ನೆ ಇದ್ದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರತೀಕಾರದ ಬಗ್ಗೆ ಪೋಸ್ಟ್ ಅನ್ನು ಹಾಕಲಾಗಿದೆ. ಟಾರ್ಗೆಟ್ 900, ಟೀಮ್ ಟಾರ್ಗೆಟ್ ಬಾಯ್ಸ್, ಇಮ್ಮು ಬಾಯ್ ಇನ್ಸ್ಟಾ ಪೇಜ್. ಭಯ ಹುಟ್ಟಿಸ್ತಾ ಇರುವಂತ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳು. ಕಲಾಯಿ ಅಶ್ರಫ್ ಹತ್ಯೆಗೆ ಪ್ರತೀಕಾರ ಬಗ್ಗೆ ಇನ್ಸ್ಟಾದಲ್ಲಿ ಸಂದೇಶವನ್ನ ಕೊಡಲಾಗ್ತಾ ಇದೆಯಾ? ಕಲಾಯಿ ಅಶ್ರಫ್ ಹತ್ಯೆಯ ಪ್ರಮುಖ ಆರೋಪಿ ಭರತ್ ಕುಮ್ದೇಲ್ಗೆ ಇನ್ಸ್ಟಾ ಮೂಲಕ ಎಚ್ಚರಿಕೆ ಸಂದೇಶ. ರಿವೆಂಜ್ ಈಸ್ ಲೋಡಿಂಗ್, ಟಾರ್ಗೆಟ್ ಸೆಟ್ 1 by 1 ಅಂತ ಮೆಸೇಜ್ ಅನ್ನ ಹಾಕಲಾಗಿದೆ. ನಿಮಗೆ ತೋರಿಸ್ತಾ ಇದೆ ನೋಡಿ. ರಿವೆಂಜ್ ಈಸ್ ಲೋಡಿಂಗ್, ಟಾರ್ಗೆಟ್ ಸೆಟ್ 1 by 1 ಅಂತ. ಹಿಂದೂ ಸಂಘಟನೆಯ ಮುಖಂಡ ಭರತ್ ಕುಮ್ಡೇಲು ಸದ್ಯ ಮಂಗಳೂರು ಜೈಲಲ್ಲಿದ್ದಾನೆ. ಕೈಯಲ್ಲಿ ತಲವಾರು, ಪಿಸ್ತೂಲ್ ಹಿಡಿದು ಮುಖ ಮರೆಮಾಚಿ ರೀಲ್ಸ್ ಮಾಡಿ ಕುಮ್ಡೇಲ್ಗೆ ಎಚ್ಚರಿಕೆ ಸಂದೇಶವನ್ನ ರವಾನಿಸಲಾಗಿದೆ. ಇತ್ತೀಚೆಗೆ ಕೇರಳದಲ್ಲಿ ಹತ್ಯೆಯಾದಂಥ ರೌಡಿ ಶೀಟರ್ ನೌಫಾಲ್ ಹತ್ಯೆಗೂ ಕೂಡ ಪ್ರತೀಕಾರದ ಪೋಸ್ಟ್ ಅನ್ನು ಹಾಕಲಾಗಿದೆ. ವಿ ಆರ್ ನಾಟ್ ಫರ್ಗಟ್ ರಿವೆಂಜ್, ವಿ ಆರ್ ವೇಟಿಂಗ್ ಫಾರ್ ರಿವೆಂಜ್ ಅಂತ ಎಚ್ಚರಿಕೆಯ ಸಂದೇಶವನ್ನ ಪೋಸ್ಟ್ ಮಾಡಲಾಗಿದೆ. 2 ಪೋಸ್ಟ್. ಒಂದು ಭರತ್ ಕುಮ್ಡೇಲ್ಗೆ ಕಳಿಸಿರುವಂಥದ್ದು, ರಿವೆಂಜ್ ಈಸ್ ಲೋಡಿಂಗ್, ಟಾರ್ಗೆಟ್ ಸೆಟ್ 1 by 1 ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್ ಶೆಟ್ಟಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಸರ್ಕಾರ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿರುವಂತಹ ಹಿನ್ನೆಲೆಯಲ್ಲಿ ತಹಬದಿಗೆ ಹತೋಟಿಗೆ ಬಂದಿರುವಂತದ್ದು ಕರಾವಳಿ ಭಾಗ. ಆದ್ರೆ ಈ ಪೋಸ್ಟ್ಗಳ ಮುಖಾಂತರ ಮತ್ತೊಮ್ಮೆ ಬೆಂಕಿ ಹಚ್ಚುವಂತ ಕೆಲಸ ಯಾವ ರೀತಿಯ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ? ಪೃಥ್ವಿ, ಈ ಪೋಸ್ಟ್ಗಳೇ ಈಗ ಸಾಕಷ್ಟು ಭಯವನ್ನ ಹುಟ್ಟಿಸಿರುವಂತದ್ದು. ಯಾಕಂದ್ರೆ ಇದನ್ನ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಈ ಹಿಂದೆ ಸುಹಾಸ್ ಶೆಟ್ಟಿ ಹತ್ಯೆಯ ಮುಂಚಿತವಾಗ್ಲೂ ಕೂಡ ಇದೇ ರೀತಿಯಾಗಿ ಪೋಸ್ಟ್ಗಳು ಹರಿದಾಡ್ತಾ ಇತ್ತು. ಅವಾಗ ಪೊಲೀಸರು ಎಚ್ಚೆತ್ತುಕೊಳ್ಬೇಕಾಗಿತ್ತು, ಆದ್ರೆ ಎಚ್ಚೆತ್ತುಕೊಳ್ಳಿಲ್ಲ. ಸರಣಿ ಹತ್ಯೆಗಳಿಗೆ ಮಂಗಳೂರು ಸಾಕ್ಷಿ ಆಯ್ತು. ಆದ್ರೆ ಈ ಬಾರಿ ಆ ತರ ಆಗೋಕೆ ಯಾವುದೇ ರೀತಿಯಾಗಿ ಬಿಡಲ್ಲ ಅಂತ ಹೇಳಿ ಪೊಲೀಸರಿಗೆ ಸಿದ್ಧವಾಗಿರುವಂತದ್ದು. ಯಾಕಂದ್ರೆ ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಬಂದ ನಂತರವಾಗಿ 360 ಆಂಗಲ್ ಅಲ್ಲಿ ಕೂಡ ಆರೋಪಿಗಳ ಹಂತವಾದ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಬೆದರಿಕೆಗಳನ್ನ ಹಾಕೋದು, ಟಾರ್ಗೆಟ್ ಅಂತ ಬರೆಯೋದು, ಜೊತೆಗೆ ತಲವಾರು, ಪಿಸ್ತೂಲು ಮುಂತಾದ ಮಾರುಕಾಯುಧಗಳನ್ನು ಇಟ್ಕೊಂಡು ರೀಲ್ಸ್ ಅನ್ನ ಮಾಡೋದ್ರ ವಿರುದ್ಧ ಪೊಲೀಸರು ನಿಗಾವನ್ನ ವಹಿಸಿದ್ದಾರೆ. ಸದ್ಯ ಸುಮಾರು 16 ಇನ್ಸ್ಟಾಗ್ರಾಮ್ ಪೇಜ್ಗಳ ವಿರುದ್ಧ ಈಗ FIR ಅನ್ನು ಕೂಡ ದಾಖಲಾಗಿದೆ. ಜೊತೆಗೆ ಇದನ್ನ ಯಾರು ಹ್ಯಾಂಡಲ್ ಮಾಡ್ತಾರೆ, ಎಲ್ಲಿಂದ ಹ್ಯಾಂಡಲ್ ಮಾಡ್ತಾರೆ ಎಂಬಿತ್ಯಾದಿ ಎಲ್ಲ ವಿಚಾರಗಳ ಬಗ್ಗೆ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಕಳೆದ 1-2 ತಿಂಗಳ ಹಿಂದೆ ನಾವು ಗಮನಿಸಿದ್ವಿ, ದುಬೈಯಿಂದ ಬಂದಂತವನ್ನ ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅದೇ ರೀತಿಯ ಕ್ರಮಗಳನ್ನ ನಾವು ಮುಂದೆ ಮಾಡ್ತೀವಿ ಅನ್ನೋದನ್ನ ಎಚ್ಚರಿಕೆಯನ್ನ ಪೊಲೀಸರು ಕೊಡ್ತಾ ಇರುವಂತದ್ದು. ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ.